ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಪ್ಲೇ ಆಫ್ಸ್ IPL ಪ್ಲೇ ಆಫ್ ರೇಸು ಸಿಕ್ಕಾಪಟ್ಟೆ ಬಿರುಸಿನಿಂದ ಸಾಕ್ತಾ ಇದೆ. ನಾವು ಕ್ವಾಲಿಫೈ ಆಗಬೇಕು ಅಂತ ಇನ್ನೂ ಒಬ್ಬರು ಸಹ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಇನ್ನೇನು ಆಲ್ಮೋಸ್ಟ್ ಒಂದು ವೀಕ್ ಅಷ್ಟೇ. ಆಲ್ಮೋಸ್ಟ್ ಒಂದು ವೀಕಲ್ಲಿ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಒಂದು 2-3 ಟೀಮ್ನಂತೂ ಕ್ಲಾರಿಟಿ ಸಿಕ್ಬಿಡುತ್ತೆ ಇವ್ರು ಕ್ವಾಲಿಫೈ ಆಗ್ತಾರೆ ಅಂತ. ಇನ್ನು ಒಂದು ಟೀಮ್ದು ಸಿಕ್ಕಾಪಟ್ಟೆ ಕಿತ್ತಾಟ ಇರುತ್ತೆ, 4ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗುವಂಥ ಟೀಮ್ಗೆ. ಸೊ ಅದು ಲಾಸ್ಟಿಗೆ ಗೊತ್ತಾಗುತ್ತೆ ನಮಗೆ. ಸೊ ಇವಾಗ IPL ಪ್ಲೇ ಆಫ್ಸ್ನ ಪ್ರಿಡಿಕ್ಷನ್ಸು ಈಚೆ ಕಡೆ ಬಂದಿದೆ. ನನ್ನ ಪ್ರಿಡಿಕ್ಷನ್ಸ್ ಅಲ್ಲ, ಚಾಟ್ GPT AI ಅನಲೈಸ್ ಮಾಡಿರುವಂಥ ಪ್ರಕಾರ ಚಾಟ್ GPT ಹೇಳುತ್ತೆ ಇವರು ಕ್ವಾಲಿಫೈ ಆಗ್ಬೋದು ಪ್ಲೇ ಆಫ್ಸ್ಗೆ, ಆ್ಯಂಡ್ ಇವರು ಫೈನಲ್ಸ್ಗೆ ಬರ್ಬೋದು, ಆ್ಯಂಡ್ ಇವರು ಟ್ರೋಫಿನ ಗೆಲ್ಬೋದು ಅಂತ ಚಾಟ್ GPT ಇವಾಗ ಪ್ರಿಡಿಕ್ಟ್ ಮಾಡ್ತಾ ಇದೆ. ಏನ್ಗರೋ ಚಾಟ್ GPT ಬಂದಾಕ ಚಾಟ್ GPT ಅಲ್ಲಿ ಹ್ಯೂಮನ್ಸೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಬ್ರೈನ್ಗಿಂತ ಬ್ರೈನ್ ಅಲ್ಲಿ ಇದು ಏನು ಮುಂದೆ ನಡೆಯೋಂಥದ್ದನ್ನ ಏನು ಜಾತಕ ಹೇಳ್ತೈತೆ ಅದು. ಸೊ ಗೊತ್ತಿಲ್ಲ ಇದಾಗುತ್ತೋ ಆಗೋದಿಲ್ವೋ ಅಂತ. ಒಟ್ಟಲ್ಲಿ ಚಾಟ್ GPT ಪ್ರಿಡಿಕ್ಟ್ ಮಾಡಿದೆ ಇವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು ಅಂತ. ಕರೆಂಟ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಟಾಪ್ 4ಅಲ್ಲಿ ಇರುವಂಥವ್ರು ಬ್ಯಾಂಗ್ಳೂರ್, ಪಂಜಾಬ್, ಮುಂಬೈ ಆ್ಯಂಡ್ ಗುಜರಾತ್. ಸೊ ಈ 4 ತಂಡಗಳು ಟಾಪ್ 4ಅಲ್ಲಿದ್ದಾವೆ. ಆ್ಯಂಡ್ ಡೆಲ್ಲಿ, KKR, ಲಕ್ನೋ ಈ 3 ತಂಡಗಳಿಗೂ ಕೂಡ ಚಾನ್ಸ್ ಅನ್ನೋದು ಖಂಡಿತ ಇದೆ. ಇನ್ನೆಲ್ಲ ಮ್ಯಾಚ್ನು ಗೆಲ್ಲಬೇಕು ಅಷ್ಟೇ. ಡೆಲ್ಲಿ ಆಗಲಿ, ಲಕ್ನೋ ಆಗಲಿ, ಕೋಲ್ಕತ್ತಾ ಆಗಲಿ ಎಲ್ಲ ಮ್ಯಾಚ್ನ ಗೆದ್ಕೊಂಡು ಹೋಯ್ತು ಅಂದರೆ ಕಂಫರ್ಟಬಲ್ ಆಗಿ ಕ್ವಾಲಿಫೈ ಆಗ್ತಾರೆ. ಡೆಲ್ಲಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗೇ ಇದೆ ಪಾಸಿಬಿಲಿಟಿ ಅನ್ನೋದು, KKRಗೆ ಜೊತೆಗೆ ಲಕ್ನೋಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಸೊ ಇಲ್ಲಿ ಇವಾಗ ಟಾಪ್ 4ಅಲ್ಲಿರುವಂಥ ತಂಡಗಳನ್ನೇ ಚಾಟ್ GPT ಡಿಕ್ಲೇರ್ ಮಾಡಿದೆ ಇವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು, ಆ್ಯಂಡ್ ಇವರು ಈ ಪೊಸಿಷನಲ್ಲಿ ಫಿನಿಶ್ ಮಾಡ್ಬೋದು ಅಟ್ ದ ಎಂಡ್ ಆಫ್ ದ ಲೀಗ್ ಸ್ಟೇಜ್ ಅಂತ ಹೇಳಿದೆ. ಅದೇ ಫಸ್ಟ್ನೇ ಸ್ಥಾನದಲ್ಲಿ RCB ಫಿನಿಶ್ ಮಾಡೋದಂತೆ ಮಗ, ಮೊದಲನೇ ಸ್ಥಾನದಲ್ಲಿ. ಅಂದರೆ ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ನ RCB ಮೊದಲನೇ ಸ್ಥಾನದಲ್ಲಿ ಫಿನಿಶ್ ಮಾಡುತ್ತಂತ. ಆ್ಯಂಡ್ ಮುಂಬೈ ಇಂಡಿಯನ್ಸು 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡುತ್ತಂತೆ ಗುರು. RCB ಕೆಳಗೆ ಮುಂಬೈ ಗೊತ್ತಿಲ್ಲ, ಇದು ಮೇಲೆ ಕೆಳಗೆ ಆಗ್ಬೋದು, ಮುಂಬೈಯೇ ಫಸ್ಟಲ್ಲಿ ಹೋಗ್ಬೋದು, RCBನೇ ಕೆಳಗೆ ಬರ್ಬೋದು, ಅಥವಾ RCBನೇ 3ಗೆ ಬರ್ಬೋದು, RCBನೇ 4ಗೆ ಬಂದರೂ ಬರ್ಬೋದು. ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಅಂದರೆ ಇವಾಗ ಕರೆಂಟಾಗಿ ಆಡ್ತಿರೋದು ನೋಡ್ತಾನೆ 4ಗೆ ಎಲ್ಲ ಬರೋದ, 3ಗೆ 4ಗೆ ಎಲ್ಲ ಬರೋದಿಲ್ಲ. 1-2 ಅಲ್ಲಿ ಯಾವುದನ್ನ ಒಂದು ಸ್ಥಾನ RCB ಅಂತೂ ಫಿಕ್ಸ್ ಆಗೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಎಲಿಮಿನೇಟರ್ ಅಂದರೆ ಇದು ಕ್ವಾಲಿಫೈಯರ್ 1 ಆಡುವಂಥ ತಂಡಗಳು. RCB ಮತ್ತು ಮುಂಬೈ ಇಂಡಿಯನ್ಸು ಕ್ವಾಲಿಫೈಯರ್ 1 ಆಡುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಚಾಟ್ GPT. ಎಲಿಮಿನೇಟರ್ ಆಡುತ್ತಂತೆ ಗುಜರಾತ್ ಟೈಟನ್ಸು, ಅಂದರೆ 3ನೇ ಪೊಸಿಷನಲ್ಲಿ ಗುಜರಾತ್ ಟೈಟನ್ಸು ಫಿನಿಶ್ ಮಾಡ್ತಾರಂತೆ. ಇವಾಗ ಕರೆಂಟ್ಲಿ ಗುಜರಾತ್ ಟೈಟನ್ಸ್ ಇದ್ದಾರೆ 4ನೇ ಪೊಸಿಷನಲ್ಲಿ, ಪಂಜಾಬ್ ಕಿಂಗ್ಸ್ ಇದ್ದಾರೆ 2ನೇ ಪೊಸಿಷನಲ್ಲಿ. ಬಟ್ ಪ್ರಿಡಿಕ್ಟ್ ಮಾಡ್ತಾರೆ ಚಾಟ್ GPT 3ನೇ ಪೊಸಿಷನಲ್ಲಿ ಫಿನಿಶ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ಲೀಗ್ ಸ್ಟೇಜ್ ಅಂತ ಗುಜರಾತ್ ಟೈಟನ್ಸ್ನ. ಆ್ಯಂಡ್ 4ನೇ ಪೊಸಿಷನಲ್ಲಿ ಪಂಜಾಬ್ ಕಿಂಗ್ಸ್ ಇರ್ತಾರಂತೆ ಗುರು. ಎಲಿಮಿನೇಟರು ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸು ಆಗುತ್ತಂತೆ. ಏನಿದು ಒಳ್ಳೆ ಜಾತಕ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನಾನು. ಆಗುತ್ತಂತೆ, ಆಸ್ಟ್ರಾಲಜಿ ಹೇಳ್ದಂಗೆ ಹೇಳ್ತಿದ್ದೀನಿ. ಗೊತ್ತಿಲ್ಲ ಅದು ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಚಾಟ್ GPT ಪ್ರಿಡಿಕ್ಟ್ ಮಾಡಿರೋವಂಥದ್ದು ಇದು ಗುರು. ಎಲಿಮಿನೇಟರು ಜೊತೆಗೆ ಕ್ವಾಲಿಫೈಯರ್ 1. ಆ್ಯಂಡ್ ಕ್ವಾಲಿಫೈಯರ್ 1 ಯಾರು ಗೆಲ್ತಾರೆ ಅಂತಂದರೆ RCB ಗೆಲ್ಲುತ್ತೆ ಮುಂಬೈ ಮೇಲೆ. ಕ್ವಾಲಿಫೈಯರ್ 1 ಗೆದ್ದು RCB ಡೈರೆಕ್ಟಾಗಿ ಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರಂತೆ. 2011 ಥರ ಆಗುತ್ತಂತೆ ಸೀನ್ ಇದು. ಮುಂಬೈ ಕ್ವಾಲಿಫೈಯರ್ 1 ಆಡೋದಕ್ಕೆ ಕ್ವಾಲಿಫೈಯರ್ 2 ಆಡೋದಕ್ಕೆ ಬರ್ತಾರಂತೆ. ಎಲಿಮಿನೇಟರಲ್ಲಿ ಯಾರು ಗೆಲ್ತಾರೆ ಅಂತಂದರೆ ಪಂಜಾಬ್ ಕಿಂಗ್ಸು GT ಮೇಲೆ ಗೆಲ್ತಾರಂತೆ. ಪಂಜಾಬ್ ಕಿಂಗ್ಸ್ ಗೆದ್ಬಿಟ್ಟು ಕ್ವಾಲಿಫೈಯರ್ 2ನ ಮುಂಬೈ ವರ್ಸಸ್ ಪಂಜಾಬ್ ಕಿಂಗ್ಸ್ ಆಡ್ತಾರಂತೆ. ಸೊ ಆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ತಾರಂತೆ, ಪಂಜಾಬ್ ಕಿಂಗ್ಸಲ್ಲಿ ಎಲಿಮಿನೇಟ್ ಆಗ್ತಾರಂತೆ ಕ್ವಾಲಿಫೈಯರ್ 2 ಅಲ್ಲಿ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಏನಿದೆ ಇದು ಸಿಕ್ಕಾಪಟ್ಟೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಸೀಸನು. RCB ವರ್ಸಸ್ ಮುಂಬೈ ಇಂಡಿಯನ್ಸನ್ನೇ ಫೈನಲಲ್ಲಿ ಇರುತ್ತೆ ಅಂತ. ಇದು ಬರೀ ಚಾಟ್ GPT ಮಾತ್ರ ಹೇಳ್ತಾ ಇರೋದಲ್ಲ, ಸಿಕ್ಕಾಪಟ್ಟೆ ಜನಗಳು, ಸ್ಪೋರ್ಟ್ಸ್ ಅನಲಿಸ್ಟ್ಗಳು ಎಲ್ಲರೂ ಹೇಳ್ತಿದ್ದಾರೆ RCB ವರ್ಸಸ್ ಮುಂಬೈನೇ ಫೈನಲ್ಗೆ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ 2 ಸೈಡು ಕೂಡ ಕ್ವಾಲಿಟಿ ಇದೆ, ಪಕ್ಕಾ ಬರುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಆ್ಯಂಡ್ ಚಾಟ್ GPT ಕೂಡ ಅದೇ ಹೇಳ್ತಾ ಇದೆ. ಮುಂಬೈ ಏನಾದರೂ ಫೈನಲ್ಸಲ್ಲಿ ಸಿಕ್ತು ಅಂತಂದರೆ IPL ಫೈನಲ್ಸ್ ಅಂತ ಬಂದಾಗ ಮುಂಬೈ ಕಿಂಗ್ಗಳು ಸೋಲೋದೇ ಇಲ್ಲ. ಅವನ ಅಜ್ಜಿ ತಲೆ ಮೇಲೆ ತಲೆ ಬಿದ್ರೂ ಕೂಡ ಸೋಲೋದೇ ಇಲ್ಲ, ಆ ಥರ ಪ್ರದರ್ಶನ ಕೊಡ್ತಾರೆ. ಸೊ ನಮಗೇನೋ ತಗಲಾಕುವಂತು ಅಂದರೆ ಫೈನಲಲ್ಲಿ ಬಂದ್ಬಿಟ್ಟು ಮುಂಬೈ ಸಿಕ್ಕಾಪಟ್ಟೆ ಕಷ್ಟಕರವಾಗಿರುತ್ತೆ. ಬೇರೆ ತಂಡಗಳಿಗೆ ಕಂಪೇರ್ ಮಾಡ್ತು ಅಂದರೆ ಇವಾಗ GTನೇ ಆಗಿರಲಿ, ಪಂಜಾಬೇ ಆಗಿರಲಿ, ಈ 2 ತಂಡಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಮುಂಬೈ ಇಂಡಿಯನ್ಸು ಕಾಂಪಿಟೇಟಿವ್ ಸೈಡ್ ಆಗುತ್ತೆ ಫೈನಲಲ್ಲಿ ತಗಲಾಕಂತು ಅಂತಂದರೆ. ಇಲ್ಲಿ ನಾವು ಹೊಡಿಬೋದು ಕ್ವಾಲಿಫೈಯರ್ 1ಅಲ್ಲಿ, ಬಟ್ ಫೈನಲಲ್ಲಿ ಡಿಫ್ರೆಂಟ್ ಬಾಲ್ ಗೇಮ್ ಆಗೋಗ್ಬಿಡುತ್ತೆ. ಅದು ಡಿಫ್ರೆಂಟ್ ಎನರ್ಜಿ ತೊಗೊಂಡ್ಬರ್ತಾರೆ ಮುಂಬೈ ಇಂಡಿಯನ್ಸರು. ಯಾಕಂದರೆ ಪ್ರೂವ್ ಮಾಡಿದ 5 ಸಲ ಟ್ರೋಫಿನ ಆಗಿದ್ಬಿಟ್ಟು ಹೋದಾಗೆಲ್ಲ ಹೊಡ್ಕೊಂಡು ಬಂದಿದ್ದಾರೆ. ಸೊ ಈ ಸಲ ಸಿಗಾಕಂತು ಅಂತಂದರೆ ನಮ್ಮ RCB ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಟ್ರೋಫಿಗಳದ್ದು. ನೋಡುವ ಯಾರು ಗೆಲ್ತಾರೆ ಅಂತ ಚಾಟ್ GPT ಹೇಳಿಲ್ಲ ಇನ್ನು. ಸೊ ಪ್ಲೇ ಆಫ್ಸ್ ಮಾತ್ರ ಪ್ರಿಡಿಕ್ಟ್ ಮಾಡೋದು ಹಿಂಗೆ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಮಗ? ಯಾರು ಫೈನಲ್ಸಲ್ಲಿ ಮುಖಾಮುಖಿ ಆಗ್ಬೋದು ಆ್ಯಂಡ್ ಯಾರು ಗೆಲ್ಬೋದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ. ವಾ.